ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂಧಳದಿ ಕಥೆಯ 17ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 18ನೇ ಅಧ್ಯಾಯವನ್ನು ಶುರು ಮಾಡೋಣ. ಬೇಜಾರಾಯ್ತಾ ಸುಧಾ? ನಿನಗೆ ನೋವು ಮಾಡೋದು ನನ್ನ ಉದ್ದೇಶ ಆಗಿರಲಿಲ್ಲ ಅಂತ ಗೌಡ್ರು ಮಡದಿಯನ್ನು ಕೇಳಿದರು. ಬಿಡ್ತು ಅನ್ನಿ, ನೀವೇನೇ ಮಾಡಿದ್ರೂ ಸರಿಯಾಗಿ ಯೋಚನೆ ಮಾಡಿನೇ ಮಾಡಿರ್ತೀರ. ನನಗೆ ನಂಬಿಕೆ ಇದೆ. ಆದರೆ ಏನು ಮಾಡಲಿ, ತವರು ಅಂತ ನೆನಪಿಸೋಕೆ ಇರೋದು ಅವಳೊಬ್ಳು. ಹೆಣ್ಣಿಗೆ ಎಷ್ಟೇ ವಯಸ್ಸಾದರೂ ಹೆಣ್ಣಿಗೆ ತವರಿನ ಸೆಳೆತ ಇರುತ್ತಲ್ವಾ ಅಂತ ಸುಧಾಮಣಿ ಕೇಳಿದರು. ನನಗೆ ಗೊತ್ತು ಸುಧಾ, ಈ ಮನೆಗೋಸ್ಕರ ನೀನು ನಿನ್ನ ಜೀವನನೇ ಸವಸಿದ್ದೀಯಾ, ಕ್ಷಮಿಸು ನನ್ನ ಅಂತ ಗೌಡ್ರು ಹೇಳಿದರು. ನಿಮ್ಮ ಮತ್ತು ಮಕ್ಕಳ ಸಂತೋಷನೇ ನನ್ನ ಸಂತೋಷ, ಯೋಚನೆ ಮಾಡಬೇಡಿ, ಮಲ್ಕೊಳ್ಳಿ ಅಂತ ಹೊದಿಕೆಯನ್ನು ಒದಿಸ್ತಾ ಹೇಳಿದ್ರು. ರೀ, ನಮ್ಮ ಮಗ ತಪ್ಪು ಮಾಡಲ್ಲ ಅಲ್ವಾ ಅಂತ ಸುಧಾಮಣಿ ಚಿಂತಿತರಾಗಿ ಕೇಳಿದರು. ನಮ್ಮ ಮಗ ಅಲ್ಲ, ನಮ್ಮ ಮಕ್ಕಳು ಯಾರು ತಪ್ಪು ಮಾಡಲ್ಲ. ಆ ನಂಬಿಕೆ ನಮಗಿರಬೇಕು. ಯಾಕಂದರೆ ಮಕ್ಕಳನ್ನು ಸಾಕು ಬೆಳೆಸಿರೋರು ನಾವು. ಮಕ್ಕಳಿಗೆ ಒಳ್ಳೆಯದನ್ನು ಕಲಿಸಿದ್ದೀವಿ. ಮಕ್ಕಳ ಮೇಲೆ ಅನುಮಾನ ಪಡೋದು ಅಂದರೆ ನಮ್ಮ ಮೇಲೆ ನಾವೇ ಅನುಮಾನ ಪಟ್ಟಂತೆ. ಯೋಚನೆ ಮಾಡಬೇಡ, 4 ಮಕ್ಕಳಿಗೆ ಒಳ್ಳೆಯದನ್ನೇ ಕಲಿಸಿದ್ದೀರಾ ನೀವಿಬ್ಬರು ಅಂತ ಮಡದಿಗೆ ಸಮಾಧಾನ ಮಾಡಿದರು ಗೌಡ್ರು. ಮಾವ ಯಾಕಿದ್ದಕ್ಕಿದ್ದಂತೆ ಸಡನ್ಲಿ ಬಂದಿದ್ದಾರೆ? ಅವ್ರಿಗೆ ಗೊತ್ತು ನನ್ನ ಕೋರ್ಸ್ ಮುಗ್ದಿರಬೇಕು ಅಂತ. ಆದರೂ ಬಂದಿದ್ದಾರೆ ಅಂತ ಅಂದರೆ ಏನೋ ಬಲವಾದ ಕಾರಣ ಇದೆ. ದಿವ್ಯಾಗೇನಾದರೂ ಚುಕ್ಕಿ ಬಗ್ಗೆ ಗೊತ್ತಾಗಿದೆಯಾ? ಅವಳಿವತ್ತು ಮಾತಾಡಿದ ರೀತಿ ನೋಡಿದ್ರೆ ಡೌಟ್ ಅಲ್ಲ, ಕನ್ಫರ್ಮ್ ಅವಳಿಗೆ. ಅವಳೇನಾದರೂ ಅಮ್ಮನ ಹತ್ರ ಹೇಳಿದ್ದಾಳಾ ಅಥವಾ ಡೈರೆಕ್ಟ್ ಅವ್ರ ಅಪ್ಪನ ಹತ್ರನೇ ಹೇಳಿದ್ದಾಳಾ? ಮಾವ ಬಂದಿರೋದ್ರ ಹಿಂದೆ ಅಮ್ಮನ ಕೈವಾಡ ಏನಾದರೂ ಇದೆಯಾ? ಛೇಚೆ ಇಲ್ಲ, ಅಮ್ಮಂಗೆ ಆಸೆ ಇದೆಯೇ ವಿನಃ ಈ ಥರ ಮಸಲತ್ತೆಲ್ಲ ಮಾಡಲ್ಲ. ಆದರೆ ಅಮ್ಮಂಗೆ ಚುಕ್ಕಿ ಬಗ್ಗೆ ಡೌಟ್ ಇದೆಯಾ? ಅವತ್ತು ಬಟ್ಟೆ ಅಂಗಡಿಲಿ ನಡೆದ ಘಟನೆನ ಅಮ್ಮ ಮಾತಾಡಿದ್ದು ನೋಡಿದ್ರೆ ಹೌದು ಅನಿಸುತ್ತೆ. ಎಷ್ಟೋ ಕ್ಲಾಸ್ಮೇಟ್ಸು, ಫ್ರೆಂಡ್ಸ್, ಗರ್ಲ್ಸ್ನ ಅಮ್ಮ ಮಾತಾಡಿಸಿದ್ದೆ ಯಾವತ್ತೂ ಏನೂ ಮಾತಾಡಿಲ್ಲ. ಅಂದರೆ ದಿವ್ಯಾ ಅಮ್ಮನ ಕಿವಿ ಊದಿದಾಳಾ ಅಥವಾ ಅಮ್ಮಂಗೆ ಅನುಮಾನ ಬಂದಿದ್ಯಾ? ಎಷ್ಟೇ ಯೋಚಿಸಿದರೂ ಕ್ಲಾರಿಟಿ ಸಿಗಲಿಲ್ಲ. ಸದ್ಯಕ್ಕೆ ಅಮ್ಮಂಗೆ ಈ ವಿಷಯ ಗೊತ್ತಾಗೋದೇ ಬೇಡ. ಕೋರ್ಸ್ ಮುಗಿಲಿ, ಆಮೇಲೆ ಅಪ್ಪನ ಹತ್ರ ಮಾತಾಡೋಣ. ಅಪ್ಪನ ಕನ್ವಿನ್ಸ್ ಮಾಡ್ಬೋದು. ಏನು ಚುಕ್ಕಿ ಅಂದರೆ ಅಪ್ಪ ಒಪ್ಕೋತಾರೆ. ಜೊತೆಗೆ ಚಿಕ್ಕಪ್ಪನೂ ಸಪೋರ್ಟ್ ಮಾಡ್ತಾರೆ. ಎಲ್ಲರೂ ಕೂಡ ಅಮ್ಮನ ಮನಸ್ಸಿಗೂ ಚುಕ್ಕಿಗೂ ಇಬ್ಬರಿಗೂ ನೋವಾಗಬಾರ್ದು. ಹಾಗೆ ಅಮ್ಮ ಮನಸ್ಫೂರ್ತಿಯಾಗಿ ಚುಕ್ಕಿನ ಒಪ್ಕೊಂಡು ಈ ಮನೆ ಸೊಸೆಯಾಗಿ ಮನೆ ತುಂಬಿಸ್ಕೋಬೇಕು. ಅಮ್ಮನ ಚುಕ್ಕಿನ ಇಬ್ಬರು ನನ್ನ 2 ಕಣ್ಣುಗಳು. ಇಬ್ಬರನ್ನ ಕಾಪಾಡ್ಕೋಬೇಕು ನಾನು ಅಂತ ಮೊದಲ ಬಾರಿಗೆ ಭವಿಷ್ಯದ ಬಗ್ಗೆ ದೃಢ ನಿರ್ಧಾರ ಮಾಡ್ತಲೇ ನಿದ್ರೆಗೆ ಜಾರಿದ್ದ ನವೀನ್. ಮರುದಿನ ಮುಂಜಾನೆ ಎಲ್ಲರೂ ಬೆಳಗಿನ ಕಾಫಿಗೆಂದು ಹಾಲ್ನಲ್ಲಿ ಜಮಾವಣೆಯಾದಾಗ ರಾಮಚಂದ್ರ, ನಾನಿವತ್ತೇ ಹೊರಡ್ತೀನಿ ಬಾವ ಊರಿಗೆ, ಹಾಗೆ ದಿವ್ಯನ ಜೊತೆಯಲ್ಲೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಅಂಥ ಅರ್ಜೆಂಟ್ ಕೆಲಸ ಏನಿದೆಯೋ 4 ದಿನ ಇದ್ದು ಹೋಗಬಾರ್ದಾ? ಶಲ್ಯವನ್ನು ಹೆಗಲಿಗೆ ಏರಿಸುತ್ತಾ ಹೇಳಿದರು ಗೌಡರು. ಹಾಗೆ ರೀ, ಒಂದು ಮಾತು, ಅಲ್ಲಿ ಕಾಲೇಜಿಗೆ ಹೋಗಿ ಬರೋಕ್ಕೆ ವ್ಯವಸ್ಥೆ ಸರಿ ಇಲ್ಲ. ಬೆಳೆದ ಮಕ್ಕಳನ್ನು ಹಾಸ್ಟೆಲ್ನಲ್ಲಿ ಬಿಡೋದು ಸರಿ ಇಲ್ಲ. ಹೀಗೆ ಯೋಚನೆ ಮಾಡಿನೇ ದಿವ್ಯಾನ ಎಜುಕೇಷನ್ PUCಗೆ ನಿಂತಿದೆ. ಯಾಕೆ ಇಲ್ಲೇ ಕಾಲೇಜಿಗೆ ಸೇರಿಸಬಾರ್ದು? ಅಹವಾಲೊಂದನ್ನು ಸಲ್ಲಿಸಿದ್ದರು ಸುಧಾಮಣಿ. ಹೆಣ್ಮಕ್ಳು ಓದ್ತಾರೆ ಅಂದರೆ ಖುಷಿ ಅಲ್ವಾ? ಓದಲಿ ಬಿಡಿ, ಓದಿಸಿದ್ರಾಯ್ತು, ಏನಂತೀರಾ ಅಣ್ಣ ಅಂತ ಸದಾನಂದರು ಹೇಳಿದರು. ಓದಿಸೋಣ, ನಂದೇನು ಅಭ್ಯಂತರ ಇಲ್ಲ. ಯಾವುದಾದ್ರೂ ಒಳ್ಳೆ ಕಾಲೇಜ್ ನೋಡಿ ಹೇಳೋ ನವಿ ಅಂತ ಗೌಡರು ಆದೇಶಿಸಿದರು. ಸರಿಪಾ ಎಂದು ದುಮುಗುಡುತ್ತಲೇ ಎದ್ದು ಹೊರನಡೆದಿದ್ದ ನವೀನ್. ನಕ್ಷತ್ರಳ ಫಸ್ಟ್ ಇಯರ್ ಎಕ್ಸಾಮ್ಸ್ ಕೂಡ ಮುಗ್ದಿದ್ದವು. ಪ್ರತಿ ವರ್ಷದಂತೆ ಈ ವರ್ಷವೂ ಗುಡ್ಡದ ರಂಗನಾಥ ಸ್ವಾಮಿಯ ಜಾತ್ರೆ ಜರುಗಲಿತ್ತು. ಈ ಬಾರಿ ನಕ್ಷತ್ರ ತನ್ನ ಕಾಲೇಜಿನ ಫ್ರೆಂಡ್ಸ್ನ ಇನ್ವೈಟ್ ಮಾಡಿದ್ಲು. ಫ್ರೆಂಡ್ಸ್ ಎಲ್ಲ ಒಟ್ಟಾಗಿ ಜಾತ್ರೆ ಬೀದಿಯಲ್ಲಿ ತಿರುಗಾಡುವಾಗ ಒಂದು ಗುಂಪಿನೊಳಗಿಂದ 2 ಕಣ್ಣುಗಳು ಬಿಟ್ಟು ಬಿಡದೆ ನಕ್ಷತ್ರಳನ್ನು ನ್ಯಾಚುರಲ್ ಫ್ಲೈಯಿಂಗ್ CC ಕ್ಯಾಮ್ರಾದಂತೆ ಹಿಂಬಾಲಿಸ್ತಾ ಇದ್ವು. ಜನಜಂಗುಳಿಯ ನಡುವೆ ಫ್ರೆಂಡ್ಸ್ ಜೊತೆ ಇದ್ದ ನಕ್ಷತ್ರಳ ಗಮನಕ್ಕೆ ಅದು ಬರಲೇ ಇಲ್ಲ. ಆದರೂ ಶರದಿ, ನಕ್ಷತ್ರ, ಯಾರೋ ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ ಅಂತ ಅಂದಾಗಲೂ ಇವಳೊಬ್ಳು ಯಾವಾಗಲೂ ಡೌಟ್ ಪಡೋದೇ ಆಯಿತು. ಜಾತ್ರೆ ಇರೋದೇ ಹೆಂಡತ್ ಬೀದಿ, ಇರೋ ಜನವೆಲ್ಲ ಅಲ್ಲೇ ಓಡಾಡಬೇಕಾ? ಸೊ ಅದೇ ಜನ ಎಲ್ಲ ಬೀದಿಗಳಲ್ಲೂ ಕಾಣಿಸ್ತಾರೆ ಅಷ್ಟೇ ಕಣೆ ಅಂತ ನೆಗ್ಲೆಕ್ಟ್ ಮಾಡಿದ್ಲು ನಕ್ಷತ್ರ. ಬ್ಯೂಟಿಫುಲ್ ಪಾರಿವಾಳಸ್ ಹಿಂದೆ ಕಾಳಾಕೋರು ಇದ್ದೇ ಇರ್ತಾರೆ, ಇವಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಕಣೆ ಶರದಿ ಅಂತ ಸ್ನೇಹ ಕಾಮಿಡಿ ಮಾಡಿದ್ಲು. ಗೌಡರ ಫ್ಯಾಮಿಲಿ ಭೇಟಿಯಾದ ಮೇಲೆ ತಾರಾ ಅಕ್ಕರೆಯಿಂದ ನಕ್ಷತ್ರಳನ್ನು ಮಾತನಾಡಿಸಿದ್ರೆ ಸುಧಾ ಒಂದಷ್ಟು ಬಿಗುಮಾನ ಬಿಟ್ಟು ಪ್ರೀತಿಯಿಂದ ಮಾತನಾಡಿಸಿದ್ರು. ನಕ್ಷತ್ರಳ ಫ್ರೆಂಡ್ಸ್ ಟೀಮ್ ಜೊತೆಗೆ ದಿವ್ಯಾ ಕೂಡ ಜಾಯ್ನ್ ಆಗಿದ್ಲು. ಅದ್ಯಾಕೋ ಎಲ್ಲರಿಗೂ ಮೊಸರಿನಲ್ಲಿ ಕಲ್ಲು ಸಿಕ್ಕಂತೆ ಆಯಿತು. ಜಾಗ್ರತೆ ಎಂಬಂತೆ ಶರದಿ ಬೇರೆ ವಿಷಯಗಳನ್ನು ಮಾತನಾಡಬೇಡಿ ಎಂಬಂತೆ ಸೂಚನೆ ನೀಡಿದ್ಲು. ಕಳೆದ ಬಾರಿ ದಿವ್ಯಾಳನ್ನು ಫ್ರೆಂಡ್ ಥರ ಟ್ರೀಟ್ ಮಾಡಿದ್ದ ನಕ್ಷತ್ರಳಿಗೆ ಈ ಬಾರಿ ದಿವ್ಯಾ ತನ್ನ ಎದುರಾಳಿ ಅಂತ ಅನ್ಸೋದಕ್ಕೆ ಶುರುವಾಗಿತ್ತು. ದಿವ್ಯಾ ಕೂಡ ಸರ್ವೋದಯ ಕಾಲೇಜ್ನಲ್ಲಿ ಡಿಗ್ರಿಗೆ ಜಾಯ್ನ್ ಆಗ್ತಾ ಇರೋದನ್ನು ಕೇಳಿದ ನಕ್ಷತ್ರ, ಇವಳು ಇಲ್ಲೇ ಕಾಲೇಜಿಗೆ ಸೇರಿದ್ರೆ ಇನ್ನು ಮುಂದೆ ಫ್ರೀಡಮ್ ಕಮ್ಮಿ ಆಗುತ್ತೆ.
ಇವಳು ಕಣ್ ತಪ್ಪಿಸಿ ಮೆಂಟ್ಲನ್ನ ಮೀಟ್ ಮಾಡಬೇಕು. ಈಗಿನ ಥರ ಸಿಕ್ಕರೆ ಇವಳಿಗೇನಾದರೂ ಅನುಮಾನ ಬಂದು ಮನೇಲಿ ಹೇಳಿದ್ರೆ ಎಷ್ಟಾದರೂ ಅವಳು ಸೋದರ ಸಂಬಂಧಿ. ನಾನು ಬಯಸೋದು ಅಷ್ಟೇ, ಮೆಂಟ್ಲು ಸಿಗೋ ಚಾನ್ಸಸ್ ಜಾಸ್ತಿ ಇರೋದು ಇವಳಿಗೇನೆ. ಯಾರ ಒಲವು ಯಾರ ಕಡೆಗೋ, ಯಾವ ಹೂವು ಯಾರ ಮುಡಿಗೋ ಹಾಡೊಂದು ನೆನಪಾಗಿತ್ತು. ಜೊತೆಗೆ ಕಳೆದುಕೊಳ್ಳುವ ಭಯ ಕೂಡ ಮೊದಲ ಬಾರಿ ಅನುಭವಕ್ಕೆ ಬಂದಿತ್ತು. ಇದೆಲ್ಲದರ ನಡುವೆ ತನ್ನನ್ನು ಹಿಂಬಾಲಿಸುತ್ತಿದ್ದ ಕಣ್ಣುಗಳ ಕ್ಯಾಮರಾದಲ್ಲಿ ಸೆರೆಯಾದ ತನ್ನ ಚಿತ್ರಗಳು ನಕ್ಷತ್ರಳ ಅರಿವಿಗೆ ಬರಲೇ ಇಲ್ಲ. ಕಳೆದುಕೊಳ್ಳುವ ಭಯ ಶುರುವಾದ ಕೂಡಲೇ ನವೀನನನ್ನು ಈ ಕೂಡಲೇ ನೋಡಬೇಕು ಅಂತ ಅವಳಿಗೆ ಅನಿಸೋದಕ್ಕೆ ಶುರುವಾಗಿತ್ತು. ಹೇಗೆ ನೋಡೋದು? ಫ್ರೆಂಡ್ಸ್ ಟೀಮ್ ಇಲ್ಲದೆ ಇವರಿಂದ ಸಪ್ರೇಟಾಗಿ ಹೇಗೆ ಹೋಗೋದು? ಐ ವಾಂಟ್ ಟು ಸಿ ಹಿಮ್ ನೌ. ಹೇಗೆ? ಅವ್ನು ನೋಡಿ ಒಂಚೂರು ಅವನ ಹತ್ರ ಜಗಳ ಆಡ್ದಿದ್ರೆ ಈ ಜೀವಕ್ಕೆ ಸಮಾಧಾನ ಆಗಲ್ಲ ಅಂತ ಅನಿಸಿತ್ತು ಮನಸ್ಸಿನ ತಳಮಳ. ನೀನು ಬಂದಿರೋದು ಜಾತ್ರೆ ದೇವ್ರನ್ನ ನೋಡೋಕ್ಕೆ, ದೇವ್ರನ್ನ ನೋಡೋ ಸಾಕು, ಜಾಸ್ತಿ ಹುಡುಗಿರನ್ನು ನೋಡಬೇಡ ಮೆಂಟ್ಲು. ಮೆಸೇಜೊಂದನ್ನು ಟಕಟಕನೆ ಟೈಪಿಸಿ ಕಳಿಸಿದ್ದಳು. ದೇವಿ ದರ್ಶನ ಮಾಡೋಕ್ಕಂತಾನೆ ಹುಡುಕ್ತಿದ್ದೀನಿ, ದರ್ಶನನೇ ಆಗ್ತಿಲ್ಲ, ಬರೀ ನವಶಕ್ತಿಯರ ಗುಂಪೇ ಕಾಣ್ತಿದೆ. ತಟ್ಟನೆ ರಿಪ್ಲೈ ಬಂದಿತ್ತು ನವೀನನಿಂದ. ಹಣೆ ಚಚ್ಚಿಕೊಳ್ಳುವ ಇಮೋಜಿ ಕಳಿಸಿ ಮೊಬೈಲ್ ಆಫ್ ಮಾಡಿದ್ಲು. ಎಷ್ಟು ಹುಡುಗಿರೇನಿದ್ರಂತೆ ಮೆಟ್ಲು, ನನಗೆ ಮಾತ್ರ ಸಮಾಧಾನವಂತಾಗಿ ಇಡಿಯಟ್, ಅವನಿಗೋಸ್ಕರ ಧಾವಣಿ ಹಾಕ್ಕೊಂಡು ಬಂದಿದ್ದೀನಿ, ಅವನೇ ಕಾಣಿಸ್ತಿಲ್ಲ. ಮುಡಿ ಏರಿದ ಮಲ್ಲಿಗೆಯು ತನ್ನ ಘಮಲಿನಲ್ಲೇ ಸಾರಿ ಹೇಳುತ್ತಿತ್ತು, ಈ ಶೃಂಗಾರವೆಲ್ಲ ಅವನಿಗೆಂದು. ಹೊತ್ತು ಗೊತ್ತಿನ ಪರಿವಿಲ್ಲದೆ ಮುಂಜಾನೆ ಮಧ್ಯಾಹ್ನ ಮುಸ್ಸಂಜೆ ನಲ್ವಿರುಳು ಯಾವುದನ್ನೂ ಗಮನಿಸದೆ ಮನದನ್ನೆಯ ಮೇಲೆ ಬಯಕೆಯಾದಾಗಲೆಲ್ಲ ಬರುವವ ಮಳೆರಾಯ. ಅಂದು ನಡು ಮಧ್ಯಾಹ್ನಕ್ಕೆ ಇಳೆಗೆ ಮುತ್ತಿಕ್ಕಲು ತುಂತುರು ಹನಿಗಳನ್ನು ಚಿಟಪಟ ಸಿಂಪಡಿಸುತ್ತಾ ಬಂದಿದ್ದ. ಮಳೆ ನಿರೀಕ್ಷೆ ಇರದ ಜನ ಅಕಾಲಿಕ ಮಳೆಯಿಂದಾಗಿ ನೆನೆಯದಿರಲೆಂದು ದಿಕ್ಕಾಪಾಲಾಗಿ ಓಡ್ತಾ ಇದ್ರು. ಹೀಗೆ ಓಡುವಾಗಲೇ ನಕ್ಷತ್ರ ಎಲ್ಲರಿಂದ ಬೇರ್ಪಟ್ಟು ಬೇರೆ ದಿಕ್ಕಿನ ಕಡೆ ಓಡಿದ್ಲು. ನಕ್ಷತ್ರ ಓಡುತ್ತಾ ಹಳೆ ಮಂಟಪದ ಕೆಳಗೆ ನಿಂತಳು, ಮಳೆಯಲ್ಲಿ ನೆನೆಯದಿರಲೆಂದು. ನಿಂತಾದ ಮೇಲೆ ಅಕ್ಕಪಕ್ಕ ನಿಂತವರ ನೋಡಿದ್ದು. ತಿಂದಾಕುವಂಥ ಕಣ್ಣೋಟದಲ್ಲಿ ನೋಡುತ್ತಿದ್ದವರನ್ನ ನೋಡಿ ಎದೆ ಜಲ್ಲೆನ್ಸಿ, ಯಾಕಾದರೂ ಇಲ್ಲಿ ನಿಂತ್ಕೊಂಡೋ ತಿನ್ನೋರಂಗೆ ನೋಡ್ತಿದ್ದಾರೆ ಅಂತ ಹೇಳ್ಕೊಳ್ಳೋ ಅಷ್ಟರಲ್ಲಿ ರಿಂಗಾದ ಫೋನ್ ರಿಸೀವ್ ಮಾಡಿದ್ಲು. ಶರದಿ ಕಾಲ್ ಮಾಡಿದ್ಲು. ನಾವು ಅಂಕಲ್ ಆಂಟಿ ನಿಮ್ಮ ಮಾವನ ಮನೆಯವರು. ನಿಧಾನವಾಗಿ ಬೇಕಂತಲೇ ಒತ್ತಿ ಹೇಳಿದ್ಲು. ಎಲ್ಲರೂ ಒಂದೇ ಕಡೆ ನಿಂತಿದ್ದೀವಿ, ನೀನು ಅದ್ಯಾವ ಕಡೆ ಹೋದ್ಯೆ? ಆಂಟಿ ಬೈತಿದ್ದಾರೆ ಅಂತ ಜೋರಾಗಿ ಹೇಳಿ, ನೀನು ಮೆಂಟ್ಲು ಮಾತ್ರ ಇಲ್ಲ, ಏನು ಬೇರೆ ಕಡೆ ಇಬ್ಬರೇ ಇದ್ದೀರಾ ಅಂತ ರೇಗಿಸಿದ್ಲು. ನಿನ್ನ ಬುದ್ಧಿ ಬಿಡಲ್ಲ ಅಲ್ವಾ ನೀನು? ನಾನು ಈ ಕಡೆ ಅಂಬೋಡಿಯೋ ಮಂಟಪದ ಹತ್ರ ಇದ್ದೀನಿ ಒಬ್ಳೆ. ಅಪ್ಪ ಅಮ್ಮಂಗೆ ಹೇಳು ಗಾಬರಿ ಆಗೋದೇನು ಬೇಡ ಅಂತ. ಇರು ಮೆಂಟ್ಲು ಕಾಲ್ ಮಾಡ್ತಿದ್ದಾನೆ, ಕಟ್ ಮಾಡು ಅಂತ ಹೇಳಿ ಕಾಲ್ ಡಿಸ್ಕನೆಕ್ಟ್ ಮಾಡಿದ್ಲು. ಎಲ್ಲಿದೆಯೇ? ಮಳೇಲಿ ಕೊಚ್ಕೊಂಡೇನಾದರೂ ಹೋದ್ಯಾ ಅಂತ ನವೀನ್ ಕೇಳಿದ್ದ. ಕೊಚ್ಕೊಂಡು ಹೋದರೆ ನಾನು ಹೋಗ್ತೀನಿ ಬಿಡು, ನಿನಗೇನು ನಷ್ಟ? ಸಿಡುಕಿದ್ದಳು. ಅಕ್ಕಪಕ್ಕ ನಿಂತವರ ರ್ಯಾಗಿಂಗ್ ಶುರುವಾಗಿತ್ತು. ಇಲ್ಲೇ ಮಂಟಪದ ಹತ್ರ ಇದ್ದೀನಿ ಅಂತ ಹೇಳಿದ್ಲು. ನಾನಿಲ್ಲೇ ಪಾರ್ಕಿಂಗ್ ಹತ್ರನೇ ಇದ್ದೀನಿ, ಇಲ್ಲಿ ಕಾರ್ ತೆಗಿಯೋದಕ್ಕೆ ಆಗ್ತಿಲ್ಲ, ಬಾ ಇಲ್ಲಿ, ಅಲ್ಲೊಬ್ಳೆ ನಿಂತ್ಕೋಬೇಡ, ನಾನೇ ಬರಲಾ, ಕರ್ಕೊಂಡು ಬರಬೇಕಾ ಅಂತ ನವೀನ್ ಕೇಳಿದ್ದ. ಏನೂ ಬೇಡ, ಇಲ್ಲೇ ನಿಯರ್ ಅಲ್ವಾ, ಬರ್ತೀನಿರು ಅಂತ ಕಾಲ್ ಕಟ್ ಮಾಡಿ ದಾವಣಿಯ ಸೆರಗನ್ನು ತಲೆ ಮೇಲೆ ಒದ್ದು ಓಡಿದ್ದಳು. ನಕ್ಷತ್ರ ಹಾಗೆ ಓಡ್ತಾ ಇರಬೇಕಾದ್ರೆ ಹಿಂದೆಯಿಂದ ಜಿಂಕೆ ಮರಿ ನೋಡ್ತೈತೆ ನೋಡ್ಲಾ ಮಗ ಅನ್ನೋ ಹಾಡು ಜೋರಾಗಿ ಕೇಳಿಸಿತ್ತು. ಹಿಂದಿರುಗಿ ನೋಡಿ ಲೋಫರ್ಸ್ ಎಂದು ಉಗುಳಿ ಮುನ್ನಡೆದಿದ್ಲು, ಮುಂಬರುವ ಅನಾಹುತದ ಅರಿವಿಲ್ಲದೆ. ಬ್ಯಾಕ್ ಸೀಟಿನಲ್ಲಿ ಕುಳಿತವಳಿಗೆ ಡ್ಯಾಶ್ಬೋರ್ಡ್ ತೆಗೆದು ಟವಲ್ ಒಂದನ್ನು ನೀಡಿದ ನವೀನ್, ಒಬ್ಬೊಬ್ಬಳೆ ಮಿಸ್ ಆಗೋದು ಯಾಕೆ ನೀನು? ಪ್ಯಾನಿಕ್ಕಾಗಿ ಓಡ್ಬಿಡ್ತೀಯ ಅಲ್ವಾ ಜಿಂಕೆ ಮರಿ ಥರ ಅಂತ ಹೇಳ್ದ. ಒದ್ದೆಯಾದ ತಲೆ ಕೂದಲನ್ನು ಬಿಚ್ಚಿ ಒರೆಸ್ಕೊಳ್ತಾ ಇದ್ದವಳು ಜಿಂಕೆ ಮರಿ ಎಂದು ಮತ್ತೊಮ್ಮೆ ಕೇಳಿಸಿ ಹೇಳುತ್ತಿರುವುದನ್ನು ನವೀನ್ ಎಂದು ಗಮನಿಸದೆ ಲೋಫರ್ಸ್ ಎಂದುವಳು ನಾಲ್ಗೆ ಕಚ್ಚಿ, ಶಿಟ್ ನೀನಾ ಅಂತ ಅಂದ್ಲು. ಹ್ಞೂ ನಾನೇ, ಏನು ಅಂದ್ಯಲ್ಲ, ಏನು ಅಂತ ಅಂದ ನವೀನ್ ಬೆಳಗಿನಿಂದ ನೋಡಲಾಗದೆ ಪರಿತಪಿಸಿದವನು ತಲ್ಲೀನನಾಗಿ ನೋಡುತ್ತಾ. ಏನಿಲ್ಲ ಬಿಡು ಎಂದಳು ಟವೆಲನ್ನು ಸೀಟ್ ಮೇಲೆ ಒಣಗ ಹಾಕುತ್ತಾ. ಗಾಡಿ ಸ್ಟಾರ್ಟ್ ಮಾಡು, ಎಲ್ಲರೂ ಇರೋ ಕಡೆ ಹೋಗೋಣ ಅಂತ ನಕ್ಷತ್ರ ಹೇಳಿದ್ಲು. ಇಷ್ಟೊತ್ತು ಎಲ್ಲರೂ ನೆನಪಾಗಿರಲಿಲ್ಲ, ಈಗ ನೆನಪಾದ್ರಲ್ವ ನಿನಗೆ? ಯಾಕೆ ಭಯಾನ ಅಂತ ನವೀನ್ ಕೇಳಿದ್ದ. ಇಬ್ಬನಿ ಬಿದ್ದ ಹೂವಂದ ನೋಡುವ ಹಾಗೆ ಅವಳನ್ನು ನೋಡ್ತಾ ಇದ್ದ. ಚಿಟಪಟ ಬರುತ್ತಿದ್ದ ಮಳೆ ಒಮ್ಮೆಲೆ ದುಃಖಿಸುವ ಹಾಗೆ ಧೋ ಎಂದು ಸುರಿಯಲು ಶುರುವಿಟ್ಕೊಂಡಿತ್ತು. ಸದ್ಯಕ್ಕೇನು ಮಳೆ ನಿಲ್ಲೋ ಸೂಚನೆ ಇಲ್ಲ ಎಂದು ಅರಿವಾಗಿ ತಟ್ಟನೆ ಫ್ರಂಟ್ ಸೀಟಿನಿಂದ ಬ್ಯಾಕ್ ಸೀಟಿಗೆ ಬಂದು ಕೂತ್ಕೊಂಡಿದ್ದ. ಹೋಯ್, ಇಲ್ಲಾಕೋ ಬಂದೆ, ಹೋಗು ಮುಂದೆನೇ ಕೂತ್ಕೋ ಅಂತ ನಕ್ಷತ್ರ ಹೇಳಿದ್ಲು. ಬೊಗಸೆಯಲ್ಲಿ ಮುಖವಿಡ್ದು, ಬೆಳಗ್ಗೆಯಿಂದ ಕಾಯ್ತಾ ಇದ್ದೀನಿ ನೋಡಬೇಕು ಅಂತ, ಬರೀ ಫ್ರೆಂಡ್ಸ್ ಜೊತೆನೇ ಇದ್ದೀಯಾ? 5 ನಿಮಿಷ ಸಪ್ರೇಟಾಗಿ ಸಿಗಬೇಕು ಅಂತ ಗೊತ್ತಾಗಲ್ವಾ ಅಂತ ನವೀನ್ ಹೇಳ್ದ. ಅವನ ಅಂಗೈ ಬಿಸಿ ಮತ್ತೇರುವಂತೆ ಮಾಡ್ತಾ ಇತ್ತು. ಹೌದೌದು, ಕರ್ಲಸ ಕನ್ನಡಿ ಹಿಡ್ಕೊಂಡು ಬಂದು ಆಹ್ವಾನ ಮಾಡ್ತೀನಿ ಹೋಗೋ ಅಂತ ಮೂತಿ ತಿರುವಿದ್ಲು. ನಿನಗೆಂದೇ ಈ ಶೃಂಗಾರ, ಆದರೆ ಹೇಳೋಕ್ಕಾಗಲ್ವಲ್ಲ, ಸದ್ಯ ಕಣ್ಣ ಕಾಡಿಗೆ ಅಳಿಸುವ ಮುನ್ನ ಸಿಕ್ತಲ್ಲ. ಮುನಿಸಿಕೊಂಡ ಮೋಡಗಳ ಮುನಿಸನ್ನಷ್ಟೇ ಅಲ್ಲ, ಮುದುಡಿಕೊಂಡ ಮನಸ್ಸನ್ನು ಅರಳಿಸುವವ ಇವ. ತುಂತುರು ಹನಿಯ ಸರದಾರ, ಜಡಿಮಳೆಯ ಗಿಣಿಕಾರ ಅಂತ ಮನಸ್ಸು ಹೇಳಿತು. ಬೆಳಗ್ಗೆಯಿಂದ ಎಲ್ಲ ಇದ್ದು ಏನೂ ಇಲ್ಲದಂತಾಗಿತ್ತು ಅವಳಿಗೆ. ನಿನ್ನದೊಂದು ಸ್ಪರ್ಶದಿಂದ ಹಗುರಾಯಿತು ಮೈಮನ.
ಇದ್ದು ಬಿಡಲೇ ಹೀಗೆ ಅವನೆದೆಗೂಡಿನ ಹಕ್ಕಿಯಾಗಿ ಮನಸ್ಸು ಹಾತೊರೆಯುತ್ತಿತ್ತು. ಹಣೆಯ ಮೇಲಿದ್ದ ಬೆವರ ಸಾಲ ಒರೆಸುವಂತೆ ಟಪ್ ಎಂದೊಂತೆ ನಿಯತಿಯುವಂತೆ ಹಣೆ ಮೇಲೆ ಹೂಮುತ್ತ ನಿಟ್ಟಿದ್ದ ಒರಟು ಮೀಸೆಯ ಹಿತ ಸ್ಪರ್ಶದಿಂದ ನಖಶಿಖಾಂತ ಕಂಪನಕ್ಕೊಳಗಾಗಿ ದೂರ ಸರಿಯಲೂ ಆಗದೆ ಸನಿಹವಿರಲೂ ಆಗದೆ ತಲ್ಲಣಿಸಿದಳು. ಮಳೆ ಭೋರ್ಗರೆದು ತನ್ನ ಧರತಿ ಬದಲಿಸಿದಂತೆ ಸ್ವಲ್ಪ ನಿಧಾನವಾಗಿತ್ತು. ಸರಿದು ದೂರ ಕೂತ ನವೀನ್ ಮನದನ್ನೆಯ ಸಾಮೀಪ್ಯ ಮಾತಿಗಿಂತ ಮೌನದಲ್ಲೇ ಹಿತವಾಗಿತ್ತು. ನಕ್ಷತ್ರಳಿಗೂ ಹಾಗೆ. ಆದರೆ ಮೌನವಾಗಿದ್ದಷ್ಟು ನಾನು ಕೀಲಿ ಕೊಟ್ಟ ಗೊಂಬೆಯಂತಾಗುತ್ತೇನೆ ಅಂತ ಅಂದ್ಕೊಂಡು ದಿವ್ಯಾ ಕೂಡ ಇಲ್ಲೇ ಕಾಲೇಜ್ ಸೇರ್ತಾಳಂತೆ ಸರ್ವೋದಯಗೆ ಅಂತ ಅವನ ಮನಸ್ಸಿನ ಆಳ ತಿಳಿಯೋ ಸಲುವಾಗಿ ಮಾತಿನ ಎಳೆ ಹಿಡಿದು ಕೇಳಿದ್ಲು. ಅಮ್ಮನ ತೀರ್ಮಾನ. ಇದ್ರೇ ಇರಲಿ ಬಿಡು, ಅವಳು ಪಾಡಿಗೆ ಅವಳಿರ್ತಾಳೆ, ನಮ್ಮ ಪಾಡಿಗೆ ನಾವಿರೋದು ಅಷ್ಟೇ. ನಮ್ಮ ಮಧ್ಯೆ ಅವಳು ಬರಳು ಅನ್ನೋದನ್ನು ಸೂಚ್ಯವಾಗಿ ಹೇಳಿದ್ದ ನವೀನ್. ಅಷ್ಟಾದರೆ ಸಾಕು, ಈ ಮೆಂಟ್ಲು ಹೀಗೆ ಕಾಡ್ತಾನೇ ಇರಬೇಕು. ಸಿಹಿ ಕಾಟ ಇದು, ಇದರಲ್ಲಿ ಯಾರಿಗೂ ಪಾಲಿಲ್ಲ ಅಂದ್ಕೊಂಡು ಮಳೆ ಕಮ್ಮಿ ಆಯಿತು, ನಾನು ಹೋಗ್ತೀನಿ, ನೀನು ಆಮೇಲೆ ಬಾ ಅಂತ ನಕ್ಷತ್ರ ಹೇಳಿದ್ಲು. ಜೊತೆಲೇ ಹೋಗೋಣವಾ ಆಸೆಯಿಂದ ಕೇಳಿದ್ದ ನವೀನ್. ಜೊತೆಯಲ್ಲಿ ಹೋಗುವ ಆಸೆ ಮನಸ್ಸಿಗೆ, ಆದರೆ ಮೆದುಳು ಅಪ್ಪಣೆ ನೀಡೋಲ್ಲದು. ಎಲ್ಲರೂ ಇರುವಾಗ ಜೊತೆಯಲ್ಲೋದ್ರೆ ಸರಿಯಾಗಲ್ಲ. ಏನಂದ್ಕೋತಾರೋ ಏನೋ. ಶರ್ದಿ ಕೈಗೆ ಸಿಕ್ಕರೆ ಮುಗೀತು, ನನ್ನ ತಿಥಿ ಮಾಡ್ತಾಳೆ, ಬೇಡಪ್ಪ ಅಂದ್ಕೊಂಡು ಏನೂ ಬೇಡ ಎಂದಷ್ಟೇ ಹೇಳಿ ಹೊರಟು ಶರದಿಗೆ ಕಾಲ್ ಮಾಡಿ ಮಂಟಪದ ಬಳಿ ಬರೋದಕ್ಕೆ ಹೇಳಿದ್ಲು. ಯಾಕೋ ಮತ್ತೊಮ್ಮೆ ಗೌಡರ ಮನೆಯವರನ್ನ ಸಂಧಿಸಬೇಕು ಅಂತ ಅವಳಿಗನ್ನಿಸ್ಲಿಲ್ಲ. ಎಲ್ಲರೂ ಬರುವವರೆಗೂ ಮಂಟಪದ ಬಳಿ ಕಾದು ನಿಂತಿದ್ದವಳಿಗೆ ಅಲ್ಲೇ ಇದ್ದ ಅದೇ ಗುಂಪನ್ನು ನೋಡಿ ಬೆಳಗ್ಗೆಯಿಂದ ಶರದಿ ಹೇಳಿದ್ಲು ಯಾರೋ ಫಾಲೋ ಮಾಡ್ತಿದ್ದಾರೆ ಅಂತ. ನಾವು ನೆಗ್ಲೆಕ್ಟ್ ಮಾಡಿದ್ವಿ. ಯಾಕೋ ಇವರೇ ಬೆಳಗ್ಗೆಯಿಂದ ಫಾಲೋ ಮಾಡ್ತಿರೋದು ಅನಿಸಿ ಇನ್ನೇನು ಜಾತ್ರೆನೇ ಮುಗೀತು, ಮನೆಗೆ ಹೋಗೋದಲ್ವಾ, ಬಿಟ್ಟಾಕು ಅಂದ್ಕೊಂಡು ಮತ್ತೊಮ್ಮೆ ನೆಗ್ಲೆಕ್ಟ್ ಮಾಡಿದ್ಲು ಮುಂದಾಗುವ ಅನಾಹುತದ ಅರಿವಿಲ್ಲದೆ. ಎಲ್ಲೋಗ್ತೀರಾ ಬಾಸ್ ನೀವು, ಚಳಿ ಬೇರೆ ಆಗ್ತಿದೆ, ಬೇಗ ಗಾಡಿ ತೆಗೀರಿ ತಾರಾ ಹೇಳಿದ್ರು ಒಳಗೆ ಕೂರುತ್ತಾ. ಮಳೇಲಿ ನಿಂತು ನಿಂತು ಸಾಕಾಯಿತು, ಅವಾಗಿಂದ ಕಾಲ್ ಮಾಡ್ತಿದ್ದೀನಿ, ರಿಸೀವ್ ಮಾಡಬೇಕು ನಿನಗೆ. ಸುಧಾ ಸಿಡುಕಿದ್ದರು ಮಗನ ಮೇಲೆ. ಗಾಡೀಲಿ ಮಲಗಿಬಿಟ್ಟಿದ್ದೆ ಅಮ್ಮ, ಫೋನ್ ಸೈಲೆಂಟಲ್ಲಿತ್ತು, ಗೊತ್ತಾಗಲಿಲ್ಲ ಅಂತ ನವೀನ್ ಹೇಳಿದ್ದ. ಅರುಣ್ ಸಂಜಯ್ ಇಬ್ಬರು ನಾವು ಸತಿ ಯತಿ ಅಣ್ಣನ ಜೊತೆ ಬೈಕ್ನಲ್ಲಿ ಬರ್ತೀವಿ ಅಂತ ಬೈಕ್ ಏರಿದ್ರು. ಫ್ರಂಟ್ ಸೀಟ್ನಲ್ಲಿ ಗೌಡರು, ಮಿಡಲ್ ಸೀಟಿನಲ್ಲಿ ಸುಧಾ, ತಾರಾ, ದಿವ್ಯಾ ಕೂತ್ಕೊಂಡಿದ್ರೆ ಬ್ಯಾಕ್ ಸೀಟಿನಲ್ಲಿ ಸದಾನಂದರು ಮತ್ತು ಕರಣ್ ಕೂತ್ಕೊಂಡಿದ್ರು. ದಿವ್ಯಾ ಬೇಕಂತಲೇ ಡ್ರೈವರ್ ಸೀಟಿಂದೇ ಕೂತ್ಕೊಂಡಿದ್ಲು, ಮಿರರ್ನಲ್ಲಿ ಮುಖ ಕಾಣೋ ಹಾಗೆ. ನಕ್ಷತ್ರಗಳೊಡನೆ ಸಿಕ್ಕ ಏಕಾಂತ ಕನಸನ್ನು ವಾಸ್ತವವನ್ನಾಗಿ ಕಾಡುವಂತೆ ಮಿರರ್ನಲ್ಲಿ ನಕ್ಷತ್ರಳೇ ಕಾಣುತ್ತಿದ್ದಳು. ಬಿಟ್ಟು ಬಿಡತ್ತೆ ಕಾಡುತ್ತಿದ್ದವಳನ್ನು ತದೇಕ ಚಿತ್ತದಿಂದ ನೋಡುತ್ತಿದ್ದವನಿಗೆ ಇನ್ನೂ ನಿದ್ದೆಗಣ್ಣಲ್ಲಿದೆಯೇನೋ, ಎಚ್ಚರ ಆಗು ಅಂತ ತಾರಾ ಎಚ್ಚರಿಸಿದ್ರು. ಕನಸಿನಿಂದ ಎಚ್ಚೆತ್ತವನಂತೆ ಮಿರರ್ನಲ್ಲಿ ದಿವ್ಯಾಳನ್ನು ನೋಡಿ ಮಿರರ್ನು ಸ್ವಲ್ಪ ಸರಿಸಿದ. ಬೇಕಂತಲೇ ಎಲ್ಲವನ್ನೂ ಗಮನಿಸುತ್ತಿದ್ದ ಗೌಡ್ರು ದಿವ್ಯಾ ಇಲ್ಲೇ ಓದ್ಕೊಂಡಿದ್ರು ಯಾವ ಸಮಸ್ಯೆನೂ ಆಗಲ್ಲ, ಮಗನ ಮನಸ್ಸು ಸ್ಥಿರವಾಗಿದೆ ಅಂತ ಸಮಾಧಾನದ ನಿಟ್ಟುಸಿರು ಬಿಟ್ಟಿದ್ರು. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಗಿತ್ತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.